ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಾಲಿನಿ, ನಿಮ್ಮ ಮಕ್ಕಳ ತಜ್ಞೆ. ಇವತ್ತು ಮತ್ತೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ. ಇವಾಗ ಆಲ್ರೆಡಿ ಎಲ್ಲ ಕಡೆ ಮಳೆಗಾಲ ಶುರುವಾಗಿದೆ. ಎಷ್ಟೊಂದು ಮಕ್ಕಳಲ್ಲಿ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸೊ ಈ ಒಂದು ಮಳೆಗಾಲದಲ್ಲಿ ಮಕ್ಕಳಿಗೆ ಯಾವುದೆಲ್ಲ ಕಾಯಿಲೆಗಳು ಅಥವಾ ಅನಾರೋಗ್ಯದ ಸಮಸ್ಯೆಗಳು ಎದುರಾಗ್ತವೆ, ಅದನ್ನು ನಾವು ಯಾವ ರೀತಿ ಫೇಸ್ ಮಾಡ್ಬೋದು, ಸಣ್ಣ ಸಣ್ಣ ಸ್ಟೆಪ್ಸ್ಗಳನ್ನು ತಗೊಳ್ಳೋದ್ರಿಂದ ಯಾವ ರೀತಿ ಮಕ್ಕಳನ್ನು ಮಳೆಗಾಲದಲ್ಲಿ ಆರೋಗ್ಯವಾಗಿಡ್ಲಿಕ್ಕೆ ಸಾಧ್ಯ ಅನ್ನೋಂಥ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋದಲ್ಲಿ ನಾನು ಮೇನ್ಲಿ 2 ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲನೇದಾಗಿ ಮಕ್ಕಳಿಗೆ ಮಳೆಗಾಲದಲ್ಲಿ ಯಾವುದೆಲ್ಲ ಆರೋಗ್ಯ ಸಮಸ್ಯೆಗಳು ಬರಬಹುದು ಅನ್ನೋದ್ರ ಬಗ್ಗೆ ಪ್ರಿಕಾಷನ್ಸ್ ಅನ್ನು ನಾವು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ಒಂದು ವಿಷಯನ ನಾನು ಹೈಲೈಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಕೆಮ್ಮು, ನೆಗಡಿ, ಜ್ವರ ಬರುವಂಥದ್ದು ತುಂಬ ಸಾಮಾನ್ಯವಾಗಿರುತ್ತೆ. ಆಲ್ಮೋಸ್ಟ್ 7 ವರ್ಷದವರೆಗೂ ಮಕ್ಕಳಿಗೆ ವರ್ಷಕ್ಕೆ 5 ರಿಂದ 6 ಸರಿ ಕೆಮ್ಮು, ನೆಗಡಿ ಬರುವಂಥದ್ದು ಸಾಧಾರಣವಾದಂಥ ವಿಷಯ ಆಗಿರುತ್ತೆ. ಯಾಕೆ ಇದನ್ನು ಹೈಲೈಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಎಷ್ಟೊಂದು ಸರಿ ಪೇರೆಂಟ್ಸ್ ಅನ್ಕೊಂತಾರೆ ನಮ್ಮ ಮಗುಗೇನು ಜ್ವರ ಬಂದಿಲ್ಲ, ಕೆಮ್ಮು ನೆಗಡಿ ಬಂದಿಲ್ಲ ಅಂದ್ರೆ ತುಂಬಾ ಆರೋಗ್ಯವಾಗಿರ್ತಾರೆ. ಅಥವಾ ಇನ್ನ ಕೆಲವೊಂದು ಪೇರೆಂಟ್ಸ್ ಮೈಂಡ್ ಸೆಟ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಕೆಮ್ಮು ನೆಗಡಿ ಪದೇ ಪದೇ ಬರ್ತಾ ಇದೆ, ಸೊ ಏನೋ ನಮ್ಮ ಮಗುಗೆ ತೊಂದರೆ ಇದೆ, ಅಥವಾ ನಾವು ಸರಿಯಾಗಿ ನೋಡ್ಕೋತಾ ಇಲ್ಲ, ಅಥವಾ ನಮ್ಮ ಮಗು ವೀಕ್ ಆಗಿದೆ ಅಂತ ಎಷ್ಟೊಂದ್ಸರಿ ವರಿ ಮಾಡ್ಕೊಂಡು ಬಿಡ್ತಾರೆ. ಸೊ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಬರುವಂಥದ್ದು ಅಥವಾ ಮಕ್ಕಳಿಗೆ ಲೂಸ್ ಮೋಷನ್ ಆಗುವಂಥದ್ದು ತುಂಬಾ ಸಾಮಾನ್ಯವಾದಂಥ ಸಮಸ್ಯೆ ಆಗಿರುತ್ತೆ. ಬಟ್ ಯಾವಾಗ ವರಿ ಮಾಡ್ಕೊಳ್ಬೇಕು ಅನ್ನೋಂಥ ವಿಷಯದ ಬಗ್ಗೆ ನಾವು ತಿಳ್ಕೊಂಡಿದ್ರೆ, ಸೊ ಸಾಮಾನ್ಯವಾದಂಥ ಕೆಮ್ಮು ನೆಗಡಿಗೆ ನಾವು ವರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಮಳೆಗಾಲದಲ್ಲಿ ಮಕ್ಕಳಿಗೆ ಬರುವಂಥ ಸಮಸ್ಯೆಗಳು ಯೂಶಲಿ ವೈರಲ್ ಇನ್ಫೆಕ್ಷನ್ಸ್ ಇಂದನೇ ಆಗಿರುತ್ತೆ. ಈ ಒಂದು ಮಳೆ ಬಂದ ನಂತರ ಕೆಲವೊಂದು ವೈರಸಸ್ಗಳು, ಎಸ್ಪೆಷಲಿ ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ ಕರಿತೀವಿ, ಈ ರೀತಿಯಾದಂಥ ಅನೇಕ ವೈರಸ್ಗಳು ಆಕ್ಟಿವೇಟ್ ಆಗೋದ್ರಿಂದ ಮಕ್ಕಳಿಗೆ ಮಳೆಗಾಲದಲ್ಲಿ ಯೂಶಲಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಮೊದಲನೇ ಪ್ರಾಬ್ಲಮ್ ಮಳೆಗಾಲದಲ್ಲಿ ತುಂಬಾ ಕಾಮನ್ ಆಗಿ ಮಕ್ಕಳಲ್ಲಿ ಫೇಸ್ ಮಾಡೋದು ಯಾವುದು, ಆಲ್ರೆಡಿ ತುಂಬಾ ಕೇಸಸ್ಗಳು ಆಲ್ರೆಡಿ ಬರ್ತಾ ಇದೆ, ಯಾವುದಪ್ಪ ಅಂತ ಹೇಳಿದ್ರೆ ಈ ಕೆಮ್ಮು ನೆಗಡಿ ಜ್ವರ. ಎಸ್ಪೆಷಲಿ ಒಂದು ನಮ್ಮ ಏನು ಶ್ವಾಸಕೋಶದ ಸಿಸ್ಟಮ್ ಅಂತ ಹೇಳ್ತೀವಿ, ರೆಸ್ಪಿರೇಟರಿ ಸಿಸ್ಟಮ್, ಅದರ ಇನ್ಫೆಕ್ಷನ್ ಕಾಮನ್ ಆಗಿ ಕಾಣಿಸ್ತವೆ. ಆ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಲ್ಲಿ ಕೆಲವೊಂದು ಮಕ್ಕಳಿಗೆ ಜಸ್ಟ್ ಬರೀ ಕೆಮ್ಮು ನೆಗಡಿ ಇರ್ಬೋದು, ಅಥವಾ ಒಂದು ಗಂಟ್ಲು ಕೆರೆತ ಇರ್ಬೋದು, ಎಷ್ಟೊಂದು ಸರಿ ಮಕ್ಕಳಿಗೆ ಟಾನ್ಸಿಲೈಟಿಸ್ ಸಮಸ್ಯೆ ಆಗ್ಬೋದು. ಇನ್ನು ಸ್ವಲ್ಪ ಆಕ್ಚುಲಿ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ತುಂಬಾ ಬೇಗ ಕೆಲವೊಂದು ಪ್ರಿಕಾಷನ್ಸ್ ಗಳನ್ನ ತಗೊಳ್ಳದೇ ಇದ್ರೆ ಕೆಲವೊಂದು ಮಕ್ಕಳಿಗೆ ಶ್ವಾಸಕೋಶದ ಇನ್ಫೆಕ್ಷನ್ ಅಥವಾ ನಿಮೋನಿಯಾ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಆಲ್ರೆಡಿ ಕೆಮ್ಮು ನೆಗಡಿ ಬಗ್ಗೆ ಏನೇನೆಲ್ಲ ನಾವು ಮನೆಯಲ್ಲೇ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಮತ್ತೆ ಜ್ವರ ಕೂಡ ಕಾಮನ್ ಆಗಿ ಮಕ್ಕಳಿಗೆ ಬರುತ್ತೆ. ಇದು ಕೂಡ ವೈರಲ್ ಇನ್ಫೆಕ್ಷನ್ಸ್ ಇಂದಾನೆ ಇರುತ್ತೆ. ಸೊ ಜ್ವರ ಬಂದಾಗ ಸ್ಟೆಪ್ ನೀವು ಮಾಡಬೇಕಾಗಿರೋದು, ದಯವಿಟ್ಟು ಟೆಂಪರೇಚರ್ ಅನ್ನ ರೆಕಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಸೊ ಆಲ್ರೆಡಿ ನಾವು ಮಕ್ಕಳಿಗೆ ಜ್ವರ ಬಂದಾಗ ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಯೂಶಲಿ 1 ವರ್ಷದ ಒಳಗಿನ ಮಕ್ಕಳು, ಎಸ್ಪೆಷಲಿ 6 ತಿಂಗಳೊಳಗಿನ ಮಕ್ಕಳು, ನವಜಾತ ಶಿಶುಗಳಿಗೆ ಯಾವುದೇ ರೀತಿಯಾದಂಥ ಆರೋಗ್ಯದ ಸಮಸ್ಯೆ ಆದರೂ ಕೂಡ ದಯವಿಟ್ಟು ಮನೆಯಲ್ಲಿ ಕುತ್ಕೊಳ್ಬೇಡಿ, 1 ದಿನ 2 ದಿನ ವೆಯ್ಟ್ ಮಾಡೋಣ ಅಂತ. ಬಿಕಾಸ್ ಈ ಸೀಸನ್ ಅಥವಾ ಈ ವಾತಾವರಣದಲ್ಲಿ ಚೇಂಜಸ್ ಈ ಥರ ಆಗಿರುತ್ತೆ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಸೀರಿಯಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ದೊಡ್ಡ ಮಕ್ಕಳಾದರೂ ಮೋರ್ ದೆನ್ 2 ಇಯರ್ಸ್ ಅಥವಾ 5 ವರ್ಷ 7 ವರ್ಷದ ಮಕ್ಕಳಿಗೆ ಕೆಮ್ಮು ನೆಗಡಿ ಬಂದರೆ ಯೂಶಲಿ ಏನೂ ಆಗಲ್ಲ, ಅವ್ರು ಟಾಲರೇಟ್ ಮಾಡ್ಕೋತಾರೆ. ನಾವು ಏನು ಸಿರಪ್ ಕೊಡಲಿಲ್ಲ ಅಥವಾ ಏನು ಟಾನಿಕ್ ಹಾಕಿಲ್ಲ ಅಂದ್ರೂ ಅವ್ರು ಓಕೆ ಆಗಿರ್ತಾರೆ. ಬಟ್ ಆದರೆ ಸಣ್ಣ ಮಕ್ಕಳಿದ್ದಾಗ ಲೆಸ್ ದೆನ್ 2 ಇಯರ್ಸ್ ಅಥವಾ 1 ಇಯರ್ ಒಳಗಿನ ಮಕ್ಕಳಿಗೆ ಸ್ವಲ್ಪ ನಾವು ಸರಿಯಾಗಿ ನೋಡಿ ಅಥವಾ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ 2 ವರ್ಷದ ಒಳಗಿನ ಮಕ್ಕಳಿಗೆ ದಯವಿಟ್ಟು ಒಂದ್ಸರಿ ನಿಮ್ಮ ಮಕ್ಕಳ ತಜ್ಞರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಈ ಪ್ರಾಬ್ಲಮ್ ಮಕ್ಕಳಲ್ಲಿ ಫೇಸ್ ಮಾಡೋದು ಯಾವುದಪ್ಪ ಅಂತ ಹೇಳಿದ್ರೆ ಈ ಲೂಸ್ ಮೋಷನ್. ಎಸ್ಪೆಷಲಿ ಈಗ ಸ್ವಲ್ಪ ದಿನಗಳಿಂದ ತುಂಬಾ ಮಕ್ಕಳಲ್ಲಿ ಈ ಒಂದು ವೈರಲ್ ಡಯೇರಿಯಾ ಅಥವಾ ಲೂಸ್ ಮೋಷನ್ಸ್ ಸಮಸ್ಯೆ ಕಾಣಿಸ್ತಾ ಇದೆ. ಇದು ಕೂಡ ಕಾಮನ್ಲಿ ವೈರಲ್ ಇನ್ಫೆಕ್ಷನ್ಸ್ ಇಂದಾನೇ ಆಗಿರುತ್ತೆ. ಕೆಲವೊಂದು ಮಿಸ್ಟೇಕ್ಸ್ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಹೌದು ಕೆಲವೊಂದು ಮಕ್ಕಳಿಗೆ ಒಂದು 6 ತಿಂಗಳ ಮಕ್ಕಳಿಗೆ ಅಥವಾ 2 ವರ್ಷದ ಒಳಗಿನ ಮಕ್ಕಳಿಗೆ ಹಲ್ ಬರುವಂಥದ್ದು ಕೂಡ ಕಾಮನ್ ಆಗಿರುತ್ತೆ. ಹಲ್ ಬರೋ ಟೈಮಲ್ಲಿ ಮಕ್ಕಳಿಗೆ ಲೂಸ್ ಮೋಷನ್ಸ್ ಆಗುತ್ತೆ, ಹೌದು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಹಲ್ ಬರೋದ್ರಿಂದನೇ ಲೂಸ್ ಮೋಷನ್ಸ್ ಆಗ್ತಿದೆ ಅಂತ ದಯವಿಟ್ಟು ಮನೆಯಲ್ಲೇ ಕುತ್ಕೊಳ್ಬೇಡಿ. ನಾವು ಮಕ್ಕಳ ತಜ್ಞರಾಗಿ ಅಬ್ಸರ್ವ್ ಮಾಡಿರೋದೇನಂದ್ರೆ, ಲೂಸ್ ಮೋಷನ್ಸ್ ಅನ್ನು ಕೆಲವೊಂದ್ಸರಿ ನಾವು ನೆಗ್ಲೆಕ್ಟ್ ಮಾಡಿದಾಗ 3ನೇ ದಿನ ಅಥವಾ 5ನೇ ದಿನ ಮಗು ಜಾಸ್ತಿ ಲೂಸ್ ಮೋಷನ್ ಮಾಡ್ಕೊಂಡ್ರು ಕೂಡ ಮನೆಯಲ್ಲೇ ಇಟ್ಕೊಂಡಾಗ ಮಗು ತುಂಬಾ ಸುಸ್ತಾಗಿ ಕರ್ಕೊಂಡು ಬರ್ತಾರೆ, ಆವಾಗ ಅಂತ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಲೂಸ್ ಮೋಷನ್ಸ್ ಅಂತೂ ತುಂಬಾ ಸಾಮಾನ್ಯವಾದಂಥ ಸಮಸ್ಯೆ. ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ಸರಿಯಾದ ಟೈಮಿಗೆ ಕೊಟ್ಟಾಗ ಮಕ್ಕಳಿಗೆ ಏನೂ ಕೂಡ ಪ್ರಾಬ್ಲಮ್ಸ್ ಆಗೋದಿಲ್ಲ. ಮತ್ತೆ ಇನ್ನೊಂದು ಸಮಸ್ಯೆ ನಾವು ಮಕ್ಕಳಲ್ಲಿ ಫೇಸ್ ಮಾಡೋದೇನಂತ ಹೇಳಿದ್ರೆ ಸ್ಕಿನ್ ಇನ್ಫೆಕ್ಷನ್ಸ್. ಎಸ್ಪೆಷಲಿ ತುಂಬಾ ಎಳೆ ಮಕ್ಕಳಿದ್ದಾಗ ಡಯಪರ್ ಯೂಸ್ ಮಾಡ್ತಿದ್ರೆ ಅಥವಾ ಬಟ್ಟೆಗಳನ್ನು ಯೂಸ್ ಮಾಡ್ತಿದ್ರೆ ಒಂದು ಸರಿಯಾಗಿ ಒಂದು ವಾತಾವರಣದಲ್ಲಿ ಬಟ್ಟೆಗಳು ಸರಿಯಾಗಿ ಡ್ರೈ ಆಗದೆ ಇರೋ ಕಾರಣದಿಂದ ಮಕ್ಕಳಿಗೆ ಸ್ಕಿನ್ ಅಲರ್ಜಿ ಆಗೋದು, ಸ್ಕಿನ್ ಇನ್ಫೆಕ್ಷನ್ಸ್ ಆಗೋದು ಕಾಮನ್ ಇರುತ್ತೆ. ಎಸ್ಕೆ ಸಮಸ್ಯೆ ಬರುವಂಥದ್ದು, ಕೈ ಕಾಲೆಲ್ಲ ಸ್ವಲ್ಪ ರ್ಯಾಷಸ್ ಬರುವಂಥದ್ದು, ಇದು ಕೂಡ ಕಾಮನ್ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಬಟ್ಟೆಗಳನ್ನು ಸರಿಯಾಗಿ ಒಣಗಿಸೋದು ಅಥವಾ ಜಾಸ್ತಿ ಸಣ್ಣ ಎಳೆ ಮಕ್ಕಳಿದ್ದಾಗ ತುಂಬಾ ಜಾಸ್ತಿ
ಜಾಸ್ತಿ ಪೇರ್ಸ್ ಆಫ್ ಬಟ್ಟೆಗಳನ್ನು ಇಟ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳಿಗೆ ಈ ಥರ ಲೂಸ್ ಮೋಷನ್ ಸ್ಟಾರ್ಟ್ ಆದಾಗ ದಯವಿಟ್ಟು ಮಕ್ಕಳಿಗೆ ORS ಅನ್ನು ಸ್ಟಾರ್ಟ್ ಮಾಡಿ, ಮತ್ತು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ, ಎಸ್ಪೆಷಲಿ ಎಳೆ ಮಕ್ಕಳಿದ್ದಾಗ, ಇದು ಕೂಡ ಎಳೆ ಮಕ್ಕಳಿಗೆ ಅಪ್ಲೈ ಆಗುತ್ತೆ. ತುಂಬ ಸಣ್ಣ ಮಕ್ಕಳಿದ್ದಾಗ ಒಂದು ಸರಿ ಮಕ್ಕಳ ತಜ್ಞರಿಗೆ ಒಂದ್ಸರಿ ತೋರಿಸ್ಬರೋದು ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಅಂತ ಹೇಳಿದ್ರೆ, ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ ಅನ್ನೆಸರಿ ಆಂಟಿಬಯೋಟಿಕ್ಸ್ ಅನ್ನು ಸ್ಟಾರ್ಟ್ ಮಾಡಿಬಿಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಲೂಸ್ ಮೋಷನ್ಸ್ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಸಮಸ್ಯೆ ಒಂದು ಗಂಟ್ಲು ಕೆರೆತ ಆಗಿರ್ಬೋದು, ಗಂಟ್ಲು ನೋವು, ಮಕ್ಕಳಿಗೆ ನುಂಗ್ಲಿಕ್ಕೆ ಪ್ರಾಬ್ಲಮ್ ಆಗಬಹುದು. ಸೊ ಇದಕ್ಕೆ ಟಾನ್ಸಿಲೈಟಿಸ್ ಆಗ್ಬೋದು, ಅಥವಾ ಒಂದು ಗಂಟ್ಲು ಕೆಂಪಾಗುವಂಥದ್ದು ಫೆರೆಂಜೈಟಿಸ್ ಅಂತ ಕರಿತೀವಿ. ಇದು ಕೂಡ ಸಾಮಾನ್ಯವಾಗಿ ವೈರಲ್ ಇನ್ಫೆಕ್ಷನ್ ಇಂದನೇ ಆಗಿರುತ್ತೆ. ಇದು ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಥರ ಪ್ರಾಬ್ಲಮ್ಸ್ ಬಂದಾಗ ಒಂದು ಸಾಲ್ಟ್ ಗಾರ್ಗ್ಲಿಂಗ್ ಅಂತ ಏನು ಕರಿತೀವಿ, ಉಪ್ಪು ನೀರಿಂದ ಬಾಯಿ ಮುಕ್ಕಳಿಸುವಂಥದ್ದು, ಮತ್ತು ಸ್ವಲ್ಪ ಉಗುರು ಬೆಚ್ಚಗಿನ ಬಿಸಿ ನೀರು ಕೊಡುವಂಥದ್ದು, ಮತ್ತು ಇವೊಂದು ಫಿಲ್ಟರ್ ನೀರು ಯೂಸ್ ಮಾಡ್ತಿದ್ರು ಕೂಡ ಒಂದ್ಸರಿ ಆ ಮಕ್ಕಳಿಗೆ ಕಾಯಿಸಿ ಆರಿಸಿದ ನೀರನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಏನಂತ ಹೇಳಿದ್ರೆ, ಆಲ್ರೆಡಿ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಥರ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಅದಂದರೆ ಡೆಂಗಿ. ಸೊ ಡೆಂಗಿ ಕೂಡ ಈ ಒಂದು ಮಳೆಗಾಲದ ಒಂದು ರೋಗನೇ ಅಂತಲೇ ಕರಿಬೋದು. ಇದು ಸೊಳ್ಳೆಗಳಿಂದ ಹರಡುತ್ತೆ. ನಿಮಗೆಲ್ಲರಿಗೂ ಗೊತ್ತು, ಯೂಶಲಿ ಇದು ಒಂದು ಅಗ್ಲೊತ್ತು ಅಥವಾ ಡೇ ಟೈಮಲ್ಲಿ ಕಚ್ಚುವಂಥ ಸೊಳ್ಳೆಯಿಂದ ಈ ಡೆಂಗಿ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಸೊಳ್ಳೆಗಳಿಂದ ಮಕ್ಕಳನ್ನು ರಕ್ಷಿಸುವುದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಡೆಂಗ್ಯೂನ ಲಕ್ಷಣಗಳೇನಿರುತ್ತೆ ಅಂದರೆ, ತುಂಬ ಜಾಸ್ತಿ ಜ್ವರ ಬರುವಂಥದ್ದು, ಮಕ್ಕಳು ಸುಸ್ತಾಗುವಂಥದ್ದು, ಈ ರೀತಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ದಯವಿಟ್ಟು ನೆಗ್ಲೆಕ್ಟ್ ಮಾಡ್ದಿರಾ ಒಂದ್ಸರಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸಿ. ಸೊ ಇದಾಗಿತ್ತು ಏನೇನೆಲ್ಲ ಸಮಸ್ಯೆಗಳನ್ನು ನಾವು ಮಕ್ಕಳಲ್ಲಿ ಫೇಸ್ ಮಾಡ್ತೀವಿ ಅಂತ. ಸೊ ಇದು ಮಳೆಗಾಲದ ಪ್ರಾಬ್ಲಮ್ಸನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡದಿದ್ರು ಕೂಡ ಕೆಲವೊಂದು ಸ್ಟೆಪ್ಸನ್ನು ತಗೊಳ್ಳೋದ್ರಿಂದ ಮಳೆಗಾಲದ ಸಮಸ್ಯೆಗಳಿಂದ ನಮ್ಮ ಮಕ್ಕಳನ್ನು ದೂರ ಇಡ್ಬೋದು. ಅದರಲ್ಲಿ ಫಸ್ಟ್ ಥಿಂಗ್ ವ್ಯಾಕ್ಸಿನೇಟ್ ಮಾಡುವಂಥದ್ದು ಅಥವಾ ಲಸಿಕರಣವನ್ನು ಹಾಕಿಸುವಂಥದ್ದು. ದಯವಿಟ್ಟು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ಯಾವುದೇ ಲಸಿಕರಣ ಬಾಕಿ ಇದ್ರೂ ಕೂಡ ಅದನ್ನು ಕರ್ಕೊಂಡೋಗಿ ಹಾಕಿಸಿ. ಎಷ್ಟೊಂದು ಸರಿ ಜನಗಳಲ್ಲಿ ಮಿತ್ಸ್ ಇರುತ್ತೆ, ನಾವು ಕೂಡ OPD ನೋಡ್ತಾ ಇರ್ತೀವಿ, ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅಥವಾ ಲಸಿಕರಣ ಹಾಕೋದ್ರಿಂದ ಬೇರೆ ಸಮಸ್ಯೆಗಳು ಬರುತ್ತೆ, ಮಕ್ಕಳು ವೀಕ್ ಆಗ್ತಾರೆ, ಆ ರೀತಿ ಕೆಲವೊಂದು ಮೂಢನಂಬಿಕೆಗಳಿಂದ ಕೆಲವೊಂದು ವ್ಯಾಕ್ಸಿನ್ಸ್ ಅನ್ನು ಹಾಕಿರಲ್ಲ. ಸೊ ಈ ರೀತಿಯಾದಂಥ ಮಿಸ್ಟೇಕ್ಸ್ ಅನ್ನು ದಯವಿಟ್ಟು ಮಾಡಬೇಡಿ. ವ್ಯಾಕ್ಸಿನ್ಸ್ ಅರು ಹಾಕಿ ಅಥವಾ ಪ್ರೈವೇಟ್ ವ್ಯಾಕ್ಸಿನ್ಸ್ ಅರು ಹಾಕಿ, ಆದರೆ ವ್ಯಾಕ್ಸಿನ್ಸ್ ಹಾಕೋದು ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಸ್ಪೆಷಲ್ ವ್ಯಾಕ್ಸಿನ್ಸ್ ನೀವು ಹಾಕ್ತೀರಾ, ಅಥವಾ ನಿಮ್ಮ ಮಗುಗೆ ಹಿಂದೆ ಕೂಡ ತುಂಬ ಸರಿ ನಿಮೋನಿಯಾ ಆಗಿದೆ ಅಂತ ಹೇಳಿದ್ರೆ, ಈ ಫ್ಲೂ ವ್ಯಾಕ್ಸಿನ್ ಅನ್ನು ಕೂಡ ನೀವು ಹಾಕ್ಬೋದು. ಈ ಫ್ಲೂ ವ್ಯಾಕ್ಸಿನ್ ಅನ್ನೋದು ಪ್ರೈವೇಟ್ ಸೆಟಪ್ಪಲ್ಲಿ ಯೂಶಲಿ ಅವೈಲಬಲ್ ಇದೆ. ಸೊ ನಿಮ್ಮ ಮಕ್ಕಳ ತಜ್ಞರ ಜೊತೆ ಚರ್ಚೆ ಮಾಡಿ ಈ ಒಂದು ಫ್ಲೂ ವ್ಯಾಕ್ಸಿನ್ಸ್ ಅನ್ನು ನೀವು ಹಾಕಿಸ್ಬೋದು, ಅಥವಾ ಮಗುಗೆ ಹಾಕಿಸೋದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ, ಇದು ಕೂಡ ಮಕ್ಕಳಿಗೆ ನಿಮೋನಿಯಾದಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತು ಎರಡನೇ ಮೆಜೂರ್ ಏನು ತೊಗೊಳ್ಬೇಕಪ್ಪ ಅಂತ ಹೇಳಿದ್ರೆ, ಯೂಶಲಿ ಮಳೆಗಾಲದಲ್ಲಿ ಮಕ್ಕಳಿಗೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿ ಎಣ್ಣೆಲಿ ಕರೆದಿರುವಂಥ ಆಹಾರ ಪದಾರ್ಥಗಳನ್ನು ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತಾರೆ. ಸೊ ದಯವಿಟ್ಟು ಹೊರಗಿನ ಆಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಇಷ್ಟಾಗುತ್ತೋ ಅಷ್ಟು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಮೂರನೇದು ನೀರನ್ನು ಕೂಡ ಆದಷ್ಟು ಕುದಿಸಿ ಆರಿಸಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಮಕ್ಕಳ ಬಾಟಲ್ಸನ್ನು ಕ್ಲೀನಾಗಿ ಇಡಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಕೆಲವೊಂದು ಮಾನ್ಸೂನ್ ಡ್ರಿಂಕ್ಸ್ ಅಥವಾ ಮಳೆಗಾಲದಲ್ಲಿ ಎಸ್ಪೆಷಲಿ ಒಂದು ಅರಿಶಿಣದ ಹಾಲಾಗಿರ್ಬೋದು, ಅಥವಾ ಜೇನುತುಪ್ಪ ಆಗಿರ್ಬೋದು, ಅಥವಾ ಚ್ಯವನ್ಪ್ರಾಶ್ ಆಗಿರ್ಬೋದು, ಇವುಗಳನ್ನು ಆಹಾರಗಳನ್ನು ನಾವು ಮಕ್ಕಳ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದನೂ ಕೂಡ ರೋಗನಿರೋಧಕ ಶಕ್ತಿ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿರುತ್ತೆ. ಆಲ್ರೆಡಿ ಈ ವಿಡಿಯೋದಲ್ಲಿ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಯಾವ ರೀತಿ ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ. ಆ ವಿಡಿಯೋನ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಮತ್ತು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮಗೆ ಡೌಟ್ ಇದ್ರೂ ಕೂಡ ಎಸ್ಪೆಷಲಿ ಸಣ್ಣ ಮಕ್ಕಳಿದ್ದಾಗ ಅರ್ಲಿ ಹಾಸ್ಪಿಟಲ್ ವಿಸಿಟ್ ಅಥವಾ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಕೂಡ ಮಕ್ಕಳು ಸಿವಿಯಾರಿಟಿಗೆ ಹೋಗೋದನ್ನ ಅದು ತಪ್ಪಿಸುತ್ತೆ. ಮತ್ತೆ ಮಕ್ಕಳು ಬೇಗ ರಿಕವರಿ ಆಗಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.